ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಫ್ಯಾಷನ್ ಬಟ್ಟೆ ಕೆಂಪು ಲಿಪ್ಸ್ಟಿಕ್ ಹಾಕಿದರೆ ಅದು ಇತರ ಪುರುಷರನ್ನು ಆಕರ್ಷಿಸುತ್ತಂತೆ. ನನ್ನ ಪತಿಗೆ ನಾನು ಮಾಡರ್ನ್ ಬಟ್ಟೆ ಧರಿಸುವುದು, ಲಿಪ್ಸ್ಟಿಕ್ ಹಾಕೋದು ಇಷ್ಟವಿಲ್ಲ. ಆದರೆ ನನಗೆ ಅದೆಲ್ಲ ಇಷ್ಟ ಇಲ್ಲ. ನನ್ನ ಅತ್ತೆ ಕೂಡ ನನ್ನ ಗಂಡನಿಗೆ ಸಪೋರ್ಟ್ ಮಾಡುತ್ತಾರೆ. ನಾನೇನು ಮಾಡಲಿ? ನಮ್ಮದು ಅರೇಂಜ್ ಮ್ಯಾರೇಜ್. ನನ್ನ ಪತಿ ಹಾಗೂ ಅವರ ಮನೆಯವರ ಸ್ವಲ್ಪ ಸಾಂಪ್ರದಾಯವಾದಿಗಳು. ನಾನು ಮದುವೆಯಾದ ಹೊಸದರಲ್ಲಿ ನನ್ನ ಪತಿ ನನಗಿಷ್ಟು ಬಂದಂತೆ ಇರಲು ಅನುಮತಿ ನೀಡಿದರು. ಆದರೆ ಕ್ರಮೇಣ ಪ್ರತಿಯೊಂದನ್ನು ಪ್ರಶ್ನಿಸಲು ಪ್ರಾರಂಭಿಸಿದರು. ನನಗೆ ನನಗೆ ಮಿಡಿ ಸ್ಕರ್ಟ್ ಹಾಕಲು ಇಷ್ಟ, ಆದರೆ ನನ್ನ ಗಂಡನಿಗೆ ಅದು ಇಷ್ಟವಿಲ್ಲ. ಹಾಗಾಗಿ ನನಗೆ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಕೂಡ ಹಾಕಲು ಬಿಡುವುದಿಲ್ಲ. ಅವರನ್ನು ಕೇಳಿದರೆ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಇತರ ಹುಡುಗರನ್ನು ಆಕರ್ಷಿಸುತ್ತದೆ. ಅದಕ್ಕಾಗಿ ನನಗೆ ಆ ಬಣ್ಣದ ಲಿಪ್ಸ್ಟಿಕ್ ಹಾಕಲು ಬಿಡುವುದಿಲ್ಲ. ಅತ್ತೆಯು ಗಂಡನಿಗೆ ಸಪೋರ್ಟ್. ಇನ್ನೂ ನನ್ನ ಅತ್ತೆ ಕೂಡ ಗಂಡನಿಗೆ ಸಪೋರ್ಟ್ ಮಾಡಿ ಮಾತಾಡುತ್ತಾರೆ. ಅತ್ತೆ ಕೆಂಪು ಬಣ್ಣದ ಲಿಪ್ಸ್ಟಿಕ್ ಹಚ್ಚುತ್ತಾರೆ, ಆದರೆ ನಾನು ಮಾತ್ರ ಹಚ್ಚಿಕೊಳ್ಳಬಾರದು. ಪರ್ಫ್ಯೂಮ್ ಕೂಡ ಹಾಕಲು ಬಿಡುವುದಿಲ್ಲ. ಇದರಿಂದ ನನಗೆ ಉಸಿರುಗಟ್ಟಿದಂತಾಗುತ್ತದೆ. ಮನೆ ಬಿಟ್ಟು ಓಡಿ ಹೋಗೋಣ ಅನಿಸಿಬಿಟ್ಟಿದೆ. ಏನು ಮಾಡಲಿ ನೀವೇ ಹೇಳಿ. ಅವನ ಕತೆ. ನಮ್ಮದು ಸಾಂಪ್ರದಾಯ ಕುಟುಂಬ. ನಮ್ಮ ಮನೆಯ ಸೊಸೆಯಂದಿರು ನಮ್ಮ ಸಾಂಪ್ರದಾಯಕವನ್ನು ಪಾಲಿಸಬೇಕು. ಆಕೆ ಬಣ್ಣಗಳ ಬಟ್ಟೆಯನ್ನು ಧರಿಸುತ್ತಾಳೆ. ಅದು ಇತರ ಆಕರ್ಷಣೆಯನ್ನು ನಡೆಯುತ್ತದೆ. ಹಾಗಾಗಿ ಅದನ್ನು ಕಡಿಮೆ ಮಾಡಬೇಕು ಎಂದು ನಾನು ಅವಳಿಗೆ ಹೇಳುತ್ತೇನೆ. ನಮ್ಮ ಮನೆಯ ಎಲ್ಲ ಮಹಿಳೆಯರಂತೆ ಅವಳು ಬದುಕಬೇಕೆಂದು ನಾನು ಬಯಸುತ್ತೇನೆ. ಅದರಲ್ಲಿ ತಪ್ಪೇನು? ನಾವು ಪ್ರತಿ ಬಾರಿಯೂ ಈ ಬಗ್ಗೆ ಜಗಳವಾಡಿದಾಗ ನಾನು ಅವಳನ್ನು ಅಳುವಂತೆ ಮಾಡುತ್ತೇನೆ. ನನಗೂ ಅದು ಇಷ್ಟವಾಗುವುದಿಲ್ಲ. ಆದರೆ ನಾನೇನು ಮಾಡಲಿ? ಇದು ಹೆಚ್ಚಿನ ದಾಂಪತ್ಯಗಳ ಕಾಣಸಿಗುವ ಸಾಮಾನ್ಯ ಸಮಸ್ಯೆಯಾಗಿದೆ. ಹೆಚ್ಚಾಗಿ ಪುರುಷರ ಮತ್ತು ಅವನ ಕುಟುಂಬದವರು ಹೇಳಿದಂತೆಯೇ ನಡೆಯಬೇಕೆನ್ನುವುದು ಸಾಮಾನ್ಯವಾಗಿ ಬಿಟ್ಟಿದೆ. ನಿಮ್ಮ ಮದುವೆ ಮುಂದುವರಿಯಬೇಕು, ಅದರಲ್ಲಿ ಯಾವುದೇ ಸಮಸ್ಯೆ ಉಂಟಾಗಬಾರದೆಂದು ನೀವು ಬಯಸುತ್ತೀರಿ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಿಮ್ಮ ಹೆಂಡತಿಯ ಉಲ್ಲೇಖಿಸಿದ ಕೆಂಪು ಮತ್ತು ಇತರ ಬಟ್ಟೆಗಳನ್ನು ಧರಿಸಲು ಸಾಧ್ಯವಾಗದಿಂದ ಸಮಸ್ಯೆಯು ನೀವು ಪ್ರತ್ಯೇಕ ಮನೆಗೆ ಹೋಗುವವರೆಗೆ ಇರುತ್ತದೆ. ಇದನ್ನು ನಿಮ್ಮ ಹೆಂಡತಿಗೆ ಸ್ಪಷ್ಟವಾಗಿ ತಿಳಿಸಿ. ಅವಳ ಬಟ್ಟೆ ಮತ್ತು ಸ್ಟೈಲಿಂಗ್ ಮಾಡದಂತೆ ಅವಳನ್ನು ಒತ್ತಾಯಿಸುವ ಬದಲು ಇತರ ಪುರುಷರೊಂದಿಗೆ ಅನಗತ್ಯ ನೋಟವನ್ನು ಆಕರ್ಷಿಸುತ್ತದೆ ಎಂದು ಅವಳೊಂದಿಗೆ ನಿಮ್ಮ ಕಾಳಜಿಯನ್ನು ಹಂಚಿಕೊಳ್ಳಿ. ಆಕೆಯ ಜೊತೆ ಮಾತನಾಡಿ ನಿಮ್ಮ ಕಾಳಜಿ ವ್ಯಕ್ತಪಡಿಸಿ. ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಮುಖ್ಯ ಕಾರಣವೆಂದರೆ ಇಬ್ಬರ ನಡುವಿನ ಕಳಪೆ ಸಂವಹನ. ನೀವು ಆಕೆಯೊಂದಿಗೆ ಬೇರೆ ಮನೆಗೆ ಹೋಗುವುದಾಗಿ ತಿಳಿಸಿ. ನೀವು ಅವಳ ಕಡೆಗೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಪ್ರೀತಿ ಮತ್ತು ಸ್ವೀಕಾರ ಇರುವಲ್ಲಿ ಅವಳು ತನ್ನ ಸ್ವಂತ ಜಾಗವನ್ನು ನೀಡುವವರೆಗೆ ತಾತ್ಕಾಲಿಕವಾಗಿ ಆಸೆಗಳನ್ನು ತ್ಯಾಗ ಮಾಡಲು ಸಿದ್ಧರಾಗುತ್ತಾಳೆ. ನಿಮ್ಮ ಕುಟುಂಬ ಜೊತೆಗಿಲ್ಲದ ಅವಳ ಆಯ್ಕೆಗಳ ಬಣ್ಣಗಳನ್ನು ಮತ್ತು ಶೈಲಿಯ ಬಟ್ಟೆಗಳನ್ನು ಖಾಸಗಿಯಾಗಿ ಧರಿಸಲು ಅವಳನ್ನು ಪ್ರೋತ್ಸಾಹಿಸುವ ಮೂಲಕ ನಿಮ್ಮ ಪ್ರೀತಿಯನ್ನು ಆಕೆಗೆ ತೋರಿಸಬಹುದು. ನಿಮ್ಮ ಪ್ರೀತಿ, ಸ್ವೀಕಾರ, ಕಾಳಜಿ ಮತ್ತು ಕಾಳಜಿಯನ್ನು ಬಹಿರಂಗವಾಗಿ ತಿಳಿಸಿ ಮತ್ತು ಇದರಿಂದ ಹೊರಬರಲು ಒಟ್ಟಾಗಿ ಕೆಲಸ ಮಾಡಿ. ಅವಳಿಗೆ ಸ್ವಾತಂತ್ರ್ಯ ನೀಡಿದರೆ ನಿಮ್ಮನ್ನು ಇನ್ನಷ್ಟು ಪ್ರೀತಿಸುತ್ತಾಳೆ. ದಾಂಪತ್ಯ ಜೀವನದಲ್ಲಿ ಗಂಡ ಹಾಗೂ ಹೆಂಡತಿ ನಡುವೆ ನಂಬಿಕೆ ಬೇಕು. ನೀವು ಅವಳಿಗೆ ಸ್ವಾತಂತ್ರ್ಯವನ್ನು ನೀಡಿದರೆ ಅವಳು ನಿನ್ನನ್ನು ಇನ್ನಷ್ಟು ಪ್ರೀತಿಸುತ್ತಾಳೆ. ಅವಳು ನಿಮ್ಮೊಂದಿಗೆ ಇತರರಿಗಿಂತ ಹೆಚ್ಚು ಸುರಕ್ಷಿತವಾಗಿರುತ್ತಾಳೆ. ನಿಮ್ಮ ಕುಟುಂಬ ಸಾಂಪ್ರದಾಯದವಾಗಿ ಎಂದು ನೀವು ಹೇಳಿದಿರಿ. ಹಾಗಾದರೆ ನಿಮ್ಮ ಸಂಬಂಧದ ಪ್ರಾರಂಭದಲ್ಲಿ ನೀವು ಆಕೆಗೆ ಆಧುನಿಕವಾಗಿರಲು ಏಕೆ ಒಪ್ಪಿಕೊಂಡಿದ್ದೀರಿ? ಆಕೆಯನ್ನು ಬದಲಾಯಿಸಲು ಹೋಗಿದ್ದೀರಿ. ನೀವು ಹುಡುಗಿಯನ್ನು ಹುಡುಕಿದಾಗ ಅವಳು ಆಧುನಿಕಳಾಗಬೇಕೆಂದು ನೀವು ಬಯಸುತ್ತೀರಿ. ಇದರಿಂದ ಅವಳು ನಿಮ್ಮ ಸ್ನೇಹಿತರ ವಲಯಕ್ಕೆ ಮತ್ತು ಸಮಾಜಕ್ಕೆ ಹೊಂದಿಕೊಳ್ಳಬಹುದು ಮತ್ತು ಸಾಂಪ್ರದಾಯಿಕವಾಗಿರಬಹುದು ಎಂದು ಕೊಳ್ಳುತ್ತೀರಿ. ಮದುವೆಯಾದ ನಂತರ ಸಾಂಪ್ರದಾಯಸ್ಥ ಥರ ಇರಬೇಕೆಂದು ಭಾವಿಸುವ ಸರಿಯಲ್ಲ. ಬದಲಿಗೆ ನೀವು ನಿಮ್ಮ ತಾಯಿಯೊಂದಿಗೆ ಮಾತನಾಡಬೇಕು ಮತ್ತು ನಿಮ್ಮ ಪತ್ನಿಯ ಬೆಂಬಲಕ್ಕೆ ನಿಲ್ಲಬೇಕು. ನೀವು ನಿಜವಾಗಿಯೂ ಈ ಸಂಬಂಧವನ್ನು ಬಯಸಿದರೆ ಅವಳು
ತನ್ನಷ್ಟದಂತೆ ಇರಲು ಅವಕಾಶ ಮಾಡಿಕೊಡಿ. ಅವಳನ್ನು ಬದಲಾಯಿಸಲು ಹೋಗಬೇಡಿ. ಅವಳು ಇರುವ ರೀತಿಯ ಅವಳನ್ನು ಪ್ರೀತಿಸಿ, ಅವಳ ಆಲೋಚನೆಗಳು ಮತ್ತು ಆಯ್ಕೆಗಳಿಗೆ ಗೌರವವನ್ನು ನೀಡಿ. ಸ್ಟೈಲಿಶ್ ಬಟ್ಟೆ ಧರಿಸುವುದೊಂದು ಜೀವನವಲ್ಲ. ಜೀವನದಲ್ಲಿ ಎಲ್ಲವೂ ಕೆಂಪು ಮತ್ತು ನೇರಳೆ ಬಣ್ಣದ ಲಿಪ್ಸ್ಟಿಕ್ಗಳು ಮತ್ತು ಅಲಂಕಾರಿಕ ಬಟ್ಟೆಗಳನ್ನು ಧರಿಸುವುದೊಂದು ಜೀವನವಲ್ಲ. ಸ್ವಲ್ಪ ಸಮಯದಾಯಕ ಬಟ್ಟೆ. ನೀವು ಅವರ ಕುಟುಂಬದ ಅಥವಾ ಸಮಾಜದ ಮುಂದೆ ಅಂತಹ ಬಟ್ಟೆಗಳನ್ನು ಧರಿಸುವುದನ್ನು ಬಿಟ್ಟರೆ, ನಂತರ ನೀವು ನಿಮಗೆ ಇಷ್ಟ ಬಂದಂತಹ ಬಟ್ಟೆಗಳನ್ನು ಧರಿಸಬಹುದು. ಅದಷ್ಟು ಬೇಗ ಅವರಲ್ಲಿ ಬೇರೆ ಮನೆ ಮಾಡಿಕೊಳ್ಳುವಂತೆ ತಿಳಿಸಿ. ನೀವು ಅವನೊಂದಿಗೆ ಎಷ್ಟು ಬೇಗನೆ ಹೊಸ ಮನೆಯಲ್ಲಿರುತ್ತೀರೋ ಅಲ್ಲಿ ನಿಮಗಿಷ್ಟ ಬಂದಂತೆ ಇರುವುದು ಮೊದಲು ನಿಮ್ಮ ಪತಿಗೆ ಹೇಳಿ. ಮದುವೆ ಉಳಿಸುವ ಪ್ರಯತ್ನ ಪಡಿ. ನಿಮ್ಮ ಪತಿ ನಡವಳಿಕೆ ನಿಮ್ಮನ್ನು ಉಸಿರುಗಟ್ಟಿಸುತ್ತಿದ್ದರೆ ನೀವು ಅವರಿಗೆ ಸ್ಪಷ್ಟವಾಗಿ ಹೇಳಬೇಕು. ಕೆಲವು ಮದುವೆಗಳು ಮುಂದುವರಿಯುತ್ತವೆ, ಇನ್ನು ಕೆಲವು ಮುರಿದು ಬೀಳುತ್ತದೆ. ಸಂವಹನ ಮತ್ತು ಪ್ರೀತಿ ಇಲ್ಲದಿದ್ದಾಗ ಮದುವೆ ಕೆಲಸ ಮಾಡುವುದಿಲ್ಲ. ಪ್ರೀತಿ, ಸಂವಹನ, ತಿಳುವಳಿಕೆ ಮತ್ತು ಗೌರವವು ಯಶಸ್ವಿ ದಾಂಪತ್ಯಕ್ಕೆ ಪ್ರಮುಖವಾಗಿದೆ. ಮದುವೆಯನ್ನು ಮೋಜಿಗಾಗಿ ಮಾಡಿಲ್ಲ. ನಿಮ್ಮ ಮದುವೆಯನ್ನು ಮುಂದುವರಿಸುವ ಎಲ್ಲ ಪ್ರಯತ್ನಗಳನ್ನು ನೀವು ಮಾಡಬೇಕು. ಫ್ರೆಂಡ್ಸ್, ಈ ಸ್ಟೋರಿ ಹೇಗಿದೆ ಅಂತ ತಿಳಿಸಿ ಹೇಳಿ. ನಿಮ್ಮ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.